ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನು ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಗಾದೆ ಮಾತಿದೆ. ಯಾಕೋ ಬಿಜೆಪಿಯ ರೆಬೆಲ್ ಟೀಮ್ನ ನಾಯಕರು ಇವತ್ತು ಮಾತನಾಡಿದಂತಹ ರೀತಿ ನೋಡಿದರೆ ಇವರಿಗೂ ಕೆಟ್ಟ ಮೇಲೆ ಬುದ್ಧಿ ಬಂತ ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸಹಜ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ತಪ್ಪಾಗಿದೆ ತಿದ್ಕೋತೀವಿ. ಬಿಜೆಪಿಯ ರೆಬೆಲ್ ನಾಯಕರು ಬಂಡಾಯದ ಜೆಂಡಾ ಹಿಡ್ಕೊಂಡು ಇಷ್ಟು ದಿನ ಅಡ್ಡಾಡ್ತಾ ಇದ್ರು. ಆದ್ರೀಗ ತಾವು ಮಾಡಿದಂಥ ತಪ್ಪುಗಳು ಸ್ವಲ್ಪ ಮಟ್ಟಿಗೆ ಅವ್ರಿಗೇನೆ ಅರ್ಥ ಆದಂತಿದೆ. ಉಗುರಲ್ಲಿ ಹೋಗೋದನ್ನ ಬೆಟ್ಟ ಮಾಡಿ ರಾಜಕೀಯದಲ್ಲಿ ಅನುಸರಿಸಬೇಕಾಗಿದ್ದಂತಹ ತಂತ್ರಗಾರಿಕೆಯ ಮಾರ್ಗಗಳನ್ನು ಬಿಟ್ಟು ನಾವು ನಡೆದಿದ್ದೇ ದಾರಿ, ನಾವು ಹೇಳಿದ್ದೇ ಸರಿ ಎಂಬಂತೆ ಮಾತನಾಡ್ತಾ ಇದ್ದಂಥವರು ಈಗೊಂದು ಮರುಪರಿಶೀಲನೆ ಅರ್ಜಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯತ್ನಾಳ್ರನ್ನ ಉಚ್ಚಾಟನೆ ಅಥವಾ ಅಮಾನತು ಮಾಡುವ ಸಾಧ್ಯತೆ ಇದೆ ಅಂತ ಈ ರೆಬೆಲ್ ಟೀಮ್ ಮೊದಲ ಹಂತದಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಶುರು ಮಾಡಿದ್ರಲ್ಲ, ಅವಾಗ್ಲೇ ನ್ಯೂಸ್ 18 ಕನ್ನಡದಲ್ಲಿ ನಾವು ಎಲ್ರಿಗಿಂತ ಮೊದಲು ವರದಿ ಮಾಡಿದ್ವಿ. ಅಂದು ಇದೇ ಯತ್ನಾಳ್ರು ಇವೆಲ್ಲ ಆಧಾರರಹಿತ ಸುದ್ದಿ ಅಂತ ನಿರಾಕರಿಸ್ತಾ ಇದ್ರು. ಆದರೆ ನಾವು ಅಂದೇ ವರದಿ ಮಾಡಿದ್ದು ಈಗ ನಿಜವಾಗಿದೆ. ಯತ್ನಾಳರ ಉಚ್ಚಾಟನೆಯಾಗಿದೆ. ಈಗ ಯತ್ನಾಳ್ರ ಟೀಮ್ಗೂ ನಾವ್ಯಾಕೋ ಸ್ವಲ್ಪ ಜಾಸ್ತಿನೇ ಮಾತಾಡಿದ್ವಿ ಅನ್ನುವಂಥದ್ದು ಅರ್ಥ ಆದಂತೆ ಕಾಣ್ತಿದೆ. ಇದೇ ಕಾರಣಕ್ಕೆ ಅವರದ್ದೇ ಬಣದ ನಾಯಕರ ಬಾಯಲ್ಲಿ ತಪ್ಪಾಗಿದ್ರೆ ತಿದ್ಕೋತೀವಿ ಅನ್ನುವಂತಹ ಮಾತು ಹೊರಬಿದ್ದಿದೆ. ಇದರ ನಡುವೆನೇ ಮರುಪರಿಶೀಲನೆಗೆ ಒಂದು ಅರ್ಜಿ ರೆಡಿ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸುವಂಥ ರೀತಿಯಲ್ಲಿದ್ದು, ಯಾಕಂದ್ರೆ ಆಲ್ರೆಡಿ ಉಚ್ಚಾಟನೆ ಆಗಿದೆ, ತೀರ್ಪು ಹೊರಬಿದ್ದಾಗಿದೆ. ತೀರ್ಪು ಬಂದ ನಂತರ ಅದನ್ನು ಮರುಪರಿಶೀಲನೆಗೆ ಹಾಕುವಂಥ ಒಂದು ಅರ್ಜಿ ಇರುತ್ತಲ್ಲ, ಅದೇ ಸ್ವರೂಪದಲ್ಲಿ ಒಂದು ಮರುಪರಿಶೀಲನೆಯನ್ನು ಮಾಡಿ ಅನ್ನುವಂಥ ಅರ್ಜಿಯನ್ನು ಹಾಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆಂತೇಳಿ ಸಂಪೂರ್ಣವಾಗಿ ಕೆಳಕ್ಕೆ ಬಿದ್ದಿದ್ದೀವಿ ಅಂತೇಳಿ ಅರ್ಥ ಮಾಡ್ಕೋಬೇಡಿ ಅನ್ನೋ ಧಾಟಿಯಲ್ಲಿ, ಅಂದರೆ ಜಟ್ಟಿ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನುವಂತಹ ರೀತಿಯಲ್ಲಿನೇ ಒಂದು ವಿಚಾರದಲ್ಲಿ ಮಾತ್ರ ಇನ್ನೂ ಸ್ಪಷ್ಟತೆಯನ್ನು ಹೊಂದಿದ್ದಾರೆ. ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನುವಂತಹ ಮಾತನ್ನು ಅಲ್ಲಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಯಾವ ಸ್ವರೂಪದಲ್ಲಿ ತಪ್ಪಾಗಿದೆ ತಿದ್ಕೋತೀವಿ ಅನ್ನುವ ಮಟ್ಟಕ್ಕೆ ಬರಬೇಕಾಯಿತು, ಬಂದು ನಿಂತಿದ್ದಾರೆ. ಮುಂದೇನು ಯತ್ನಾಳ್ರ ಮುಂದಿರುವಂಥ ಆಯ್ಕೆಗಳು ಯಾವ ಸ್ವರೂಪದ್ದು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಗುರಿ ಫಿಕ್ಸ್. 2018ರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನು ಹೇಳಿದರು, 2028ರಲ್ಲಿ ನಮ್ಮ ಟರ್ಮ್ ಬರುತ್ತೆ ಅಂತ. ಅಂದರೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಇದ್ದೀನಿ 2028ರ ಚುನಾವಣೆಯ ವೇಳೆಗೆ ಅಂತ ಹೇಳಿದರು. 2018ರಲ್ಲಿ ಹೇಳಿದಂಥ ಮಾತು ಈಗ ಆ 2028 ಹತ್ತಿರ ಆಗ್ತಾ ಇರುವಾಗಲೇ ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿದ್ದಾರೆ. 10 ವರ್ಷಗಳ ಗುರಿಯನ್ನು ಈಡೇರಿಸಿಕೊಳ್ಳೋದಕ್ಕೆ ಬೇಕಾದಂತಹ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅವರ ಪ್ರಕಾರ ಅವರ ಸೀಟು ಆಲ್ರೆಡಿ ರೈಲ್ನ ಟಿಕೆಟ್ ಮಾದರಿಯಲ್ಲಿ RAC ಆಗಿದೆಯಂತೆ. ಹೀಗಾಗಿ RAC ಆಗಿರೋದ್ರಿಂದ ಕುಳಿತುಕೊಂಡು ಪ್ರಯಾಣಿಸಬಹುದು, ಪ್ರಯಾಣಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನೋಂಥದ್ದು ಕನ್ಫರ್ಮ್ ಆಗಿದೆ. ಯಾವ ಸ್ವರೂಪದಲ್ಲಿ ಅವರು ತನ್ನ ಪ್ರಯಾಣವನ್ನು, ರಾಜಕೀಯದ ಗುರಿಯನ್ನು ಮುಟ್ಟೋದ್ರ ಕಡೆಗೆ ಹೊರಟಿದ್ದಾರೆ ಅನ್ನೋದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಅವರ ಮಾತುಗಳಲ್ಲಿ ಏನೇನು ಹೇಳ್ತಾ ಇದ್ದಾರೆ, ಹಾಗೆಯೇ ದೆಹಲಿಗೆ ಹೋಗಿ ಬಂದ ನಂತರ ಅವರು ಖುಷಿಯಾಗಿರೋದರ ರಹಸ್ಯ ಏನು, ಅಸಲಿಗೆ ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ತಪ್ಪಾಗಿದೆ ತಿದ್ಕೋತೀವಿ. ಸಭೆಗಳ ಮೇಲೆ ಸಭೆ ನಡೆಸಿದ್ರು. ಬಿಜೆಪಿ ಕೋರ್ ಕಮಿಟಿ ಸಭೆ ಪಕ್ಷದ ಕಚೇರಿಯಲ್ಲಿ ನಡೀತಾ ಇದ್ರೆ, ಕೇಂದ್ರ ಕಚೇರಿಯಲ್ಲಿ ನಡೀತಾ ಇದ್ರೆ ನಮ್ಮದು ಒಂದು ಕೋರ್ ಕಮಿಟಿ ಇದೆ ಅಂತ ಯತ್ನಾಳ್ರು ಹೇಳ್ಕೊಳ್ತೀನಿ. ಇದೆಲ್ಲವೂ ಕೂಡ ಯತ್ನಾಳ್ರು ಹೇಳ್ತಾ ಇದ್ದಂತಹ ಮಾತುಗಳಲ್ಲಿ ನಾನು ಕೋಟ್ ಮಾಡ್ತಾ ಇದ್ದು, ಬೇರೆ ಯಾವುದೇ ಮಾತುಗಳನ್ನು ಹೇಳ್ತಾ ಇಲ್ಲ. ಅವರೇ ಹೇಳಿದಂತಹ ಮಾತು, ನಮ್ಮದು ಒಂದು ಕೋರ್ ಕಮಿಟಿ ಇದೆ, ಆ ಕೋರ್ ಕಮಿಟಿಯಲ್ಲಿ ನಾವು ನಿರ್ಧರಿಸ್ತೀವಿ ಅಂತ ಹೇಳ್ತಾ ಇದ್ರು. ಅದು ಪಕ್ಷಕ್ಕೆ ಸೆಡ್ಡು ಹೊಡೆದಂತೆ ಹೌದು ಅಲ್ಲೋ ನಿಮಗೆ ಬಿಟ್ಟಿರುವಂಥದ್ದು, ಜನಕ್ಕೆ ಬಿಟ್ಟಿರುವಂಥದ್ದು, ಅವರ ಪಕ್ಷದ ನಾಯಕರುಗಳಿಗೆ ಬಿಟ್ಟಿರುವಂಥದ್ದು. ಆದರೆ ಈ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಅಂತಿಮವಾಗಿ ಉಚ್ಚಾಟನೆ ಆಗಿದೆ. ಇವತ್ತು ಹೇಳ್ತಾ ಇದ್ದಾರೆ, ಒಂದು ವೇಳೆ ತಪ್ಪಾಗಿದ್ರೆ ತಿದ್ಕೋತೀವಿ ಅಂತ. ಯಾವ ಕಾರಣಕ್ಕಾಗಿ ವರದಿ?
ರಾಜ್ಯ ಬಿಜೆಪಿಯ ಒಳಜಗಳ ಬಣಗಳ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಲೇ ಇಲ್ಲ. ಐವರಿಗೆ ನೋಟಿಸ್, ಒಬ್ಬರ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿಯೊಳಗೆ ಇನ್ನಷ್ಟು ಟೀಮ್ಗಳು, ಬಣಗಳು, ಚಟುವಟಿಕೆಗಳು ಉಲ್ಬಣಗೊಳ್ಳುತ್ತಲೇ ಇವೆ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯಾದ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿದೆ. ದೆಹಲಿಯಿಂದ ಚಿಂಚೋಳಿಗೆ ಬಂದಿದ್ದ ಯತ್ನಾಳ್ ಎಲ್ಲೂ ಹೊರಗಡೆ ಬಂದಿರಲಿಲ್ಲ. ಇವತ್ತು ಚಿಂಚೋಳಿಯಿಂದ ನೇರ ಬೆಂಗಳೂರಿಗೆ ಬಂದರು. ಯುಬಿ ಸಿಟಿ ಬಿಲ್ಡಿಂಗ್ನಲ್ಲಿರುವ ದಾವಣಗೆರೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ನಡೆದ ರೆಬೆಲ್ಸ್ ಸಭೆಯಲ್ಲಿ ಪಾಲ್ಗೊಂಡರು. ರೆಬೆಲ್ಸ್ ಟೀಮ್ ಸಭೆಯಲ್ಲಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ದಾವಣಗೆರೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವರುಗಳಾದ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹರಿಹರ ಶಾಸಕ ಬಿಪಿ ಹರೀಶ್, ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ನಾಯಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಗೆ ಯತ್ನಾಳ್ ಆಗಮಿಸುತ್ತಲೇ ಎಲ್ಲರೂ ಸಮಾಧಾನ ಮಾಡಿದ್ರು. ನಾವೆಲ್ಲರೂ ನಿಮ್ಮ ಜೊತೆ ಇರುತ್ತೇವೆ, ನೀವು ಯಾರಿಗೂ ಹೆದರಬೇಡಿ, ಹೆದರೋ ಅವಶ್ಯಕತೆಯೇ ಇಲ್ಲ, ಉಚ್ಚಾಟನೆಯಿಂದ ಕುಗ್ಗಬೇಡಿ, ಎಲ್ಲವನ್ನು ಒಗ್ಗಟ್ಟಾಗಿ ಎದುರಿಸೋಣ ಎಂದು ಸಮಾಧಾನ ಮಾಡಿದ್ರು. ಸುಮಾರು 3 ಗಂಟೆಗಳ ಕಾಲ ನಿರಂತರ ಚರ್ಚೆ ನಡೆಯಿತು. ಬಿಪಿ ಹರೀಶ್ಗೆ ನೀಡಿರುವ ನೋಟಿಸ್ಗೆ ಏನು ಉತ್ತರ ಕೊಡಬೇಕು, ಯತ್ನಾಳ್ರನ್ನು ಉಚ್ಚಾಟನೆಯಿಂದ ಹೇಗೆ ಬಚಾವ್ ಮಾಡಬೇಕೆಂಬ ಬಗ್ಗೆ ಸಮಾಲೋಚನೆ ನಡೆಯಿತು. ಉಚ್ಚಾಟನೆ ನೋಟಿಸ್ನಂತಹ ಸ್ಥಿತಿಯಲ್ಲೂ ಯತ್ನಾಳ್ ಪರ ನಿಲ್ಲಲು ಇಡೀ ಟೀಮ್ ನಿರ್ಧರಿಸಿದೆ. ಉಚ್ಚಾಟನೆ ಆದೇಶ ವಾಪಸ್ಗೆ ಇನ್ನಷ್ಟು ಒತ್ತಡ ಹೇರಲು ಪ್ಲಾನ್ ಮಾಡಿದೆ. ಮತ್ತೆ ವರಿಷ್ಠರ ಭೇಟಿ ಮಾಡುವ ಬಗ್ಗೆಯೂ ಸಮಾಲೋಚನೆಯಾಗಿದೆ. ಕೆಟ್ಟ ಘಳಿಗೆಯಲ್ಲಿ ಆದ ತೀರ್ಮಾನ, ನಮ್ಮಿಂದ ತಪ್ಪಾಗಿದೆ, ತಿದ್ಕೊಂಡು ಹೋಗ್ತೀವಿ ಎಂದು ಮನವರಿಕೆ ಮಾಡಿಕೊಡಲು ತೀರ್ಮಾನ ಮಾಡಲಾಗಿದೆ. ಪಕ್ಷ ಸಂಘಟನೆಗಾಗಿ ಹೋರಾಟ ಮಾಡುತ್ತೇವೆ ಎಂದು ಹೇಳಲು ನಿರ್ಧರಿಸಲಾಗಿದೆ. ಆದರೆ ನಮ್ಮೆಲ್ಲರ ಹಿಂದಿನ ಹೋರಾಟ ಹಾಗೇ ಮುಂದುವರಿಯುತ್ತೆ. ವಿಜಯೇಂದ್ರ ಬದಲಾವಣೆ ಆಗಬೇಕೆಂಬುದೇ ಅಜೆಂಡಾ ಎಂಬ ಸಂದೇಶವನ್ನು ರೆಬೆಲ್ಸ್ ಟೀಮ್ ರವಾನಿಸಿದೆ. ರಾಷ್ಟ್ರಾಧ್ಯಕ್ಷ ಬದಲಾವಣೆ ಸಂದರ್ಭದಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆಯೂ ಆಗಬಹುದೆಂಬ ನಿರೀಕ್ಷೆಯಲ್ಲಿದೆ ರೆಬೆಲ್ಸ್ ತಂಡ. ಸನ್ಮಾನ್ಯ ಯತ್ನಾಳ್ಜಿ ಅವರ ಇವತ್ತು ಉಚ್ಚಾಟನೆ ಏನಿದೆ, ನಾವು ವರಿಷ್ಠರಿಗೆ ಬಹಳ ವಿನಯಪೂರ್ವಕವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಇದು ಅನೇಕ ಸಮುದಾಯಗಳಿಗೂ ಕೂಡ ಅದು ಕಡೆಯಿಂದನೂ ಒತ್ತಾಯ ಇದೆ. ಯಾವುದೋ ಒಂದು ಇದೊಂದು ಕೆಟ್ಟ ಗಳಿಗೆನಲ್ಲಿ ಈ ಥರ ಆಗಿದೆ ಅನ್ನೋದು ನಮ್ಮ ಇದು. ಅದನ್ನು ತತ್ಕ್ಷಣ ಅದನ್ನು ವರಿಷ್ಠರ ಗಮನಕ್ಕೆ, ಆದಾಗಿಯೂ ಕೂಡ ಎಲ್ಲೋ ಅಲ್ಪ ಸ್ವಲ್ಪ ನಮ್ಮಿಂದ, ನಮ್ಮ ಕಾರ್ಯಕರ್ತರು ಅಂತ ಹೇಳಿಬಿಟ್ಟು ಸಣ್ಣ ಕಾರ್ಯಕರ್ತರು ನಮಗೆ ತಪ್ಪಾಗಿದೆ ಅನ್ನೋದಾದರೆ ಅದನ್ನು ತಿದ್ಕೊಂಡು ಹೋಗೋದಕ್ಕೂ ಕೂಡ ನಾವೆಲ್ಲರೂ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಎಲ್ಲರೂ ಕೂಡ ನಾವು ಅದನ್ನು ಗ್ರಹಿಸಿದ್ದೀವಿ. ಪಕ್ಷ ಏನು ಆದೇಶ ಕೊಡ್ತದೆ, ಯಾವ ನಿಟ್ಟಿನಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತದೆ, ಅದನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥದ್ದನ್ನ ಬಹಳ ತೀಕ್ಷ್ಣವಾಗಿ ನಾವು ತಗೊಂಡಿದ್ದೀವಿ. ನಮ್ಮ ನಿಟ್ಟಿನಲ್ಲಿ ನಾವು ಇಂಡಿವಿಜುವಲ್ ಆಗೂ ಮಾಡ್ತೀವಿ, ಎಲ್ಲರೂ ಕೂಡ ಒಟ್ಟಿಗೂ ಮಾಡ್ತೀವಿ, ಖುದ್ದಾಗಿ ಹೋಗಿ ವಿನಂತಿ ಮಾಡ್ಕೊಳ್ತೀವಿ. ಇಲ್ಲ ಎಲ್ಲರೂ ಬನ್ನಿ ನೀವು ಒಂದ್ಸರಿ ಕೂತು ಮಾತಾಡೋಣ ಅಂದರೆ ಅದಕ್ಕೂ ಕೂಡ ನಾವೆಲ್ಲರೂ ಸಜ್ಜಾಗಿದ್ದೀವಿ, ಮಾತಾಡ್ತೀವಿ. ಇವಾಗ ಅಂತಿಮವಾಗಿ ರಾಷ್ಟ್ರಾಧ್ಯಕ್ಷರ ಚಿಂತನೆಗಳು ಹತ್ರ ಇದ್ದಾವೆ. ಐ ಥಿಂಕ್ ಈ ಯುಗಾದಿ ಹಬ್ಬದಿಂದ ಎಲ್ಲವೂ ಕೂಡ ಬದಲಾವಣೆಗಳು ಆಗ್ತವೆ, ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ದಾವೆ. ಮಾಡಲೇಬೇಕಾಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಬಿಜೆಪಿ ಪಕ್ಷ ಎತ್ತಿ ಹಿಡಿದಿದೆ, ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡುತ್ತೆ. ಅದಾದ ತಕ್ಷಣವೇ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರದ ಅನೇಕ ರಾಜ್ಯಗಳಿರ್ತಕ್ಕಂಥ ಸಮಸ್ಯೆ ಇದ್ಬೋದು, ಎಲ್ಲದನ್ನೂ ಕೂಡ ಬಗೆಹರಿಸ್ತಾರೆ ಅಂತಕ್ಕಂಥ ವರಿಷ್ಠರು ಗಮನ ಹರಿಸ್ತಾರೆ. 100ಕ್ಕೆ 100 ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ. ಹೀಗೆ ಉಚ್ಚಾಟನೆ ಮಾಡಿದ್ರೂ ಬಾಗಿಲು ಹಾಕಿ ಮನೆಯಲ್ಲಿ ಕೂರದ ಯತ್ನಾಳ್ ಬಿಜೆಪಿ ನಾಯಕರ ಜೊತೆಯಲ್ಲೇ ಸಭೆ ನಡೆಸಿ ತಮ್ಮ ಹೋರಾಟ ಅಷ್ಟು ಸುಲಭವಾಗಿ ನಿಲ್ಲಿಸಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಉಚ್ಚಾಟನೆ ಮಾಡಿದ ತಕ್ಷಣ ಎಲ್ಲ ಮುಗೀತು ಎಂದು ನಿರೀಕ್ಷಿಸಿದ್ದ ರಾಜ್ಯ ಬಿಜೆಪಿಯ ನಾಯಕರಿಗೂ ಪರೋಕ್ಷವಾಗಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇದರಿಂದಾಗಿಯೇ ಬಿಜೆಪಿಯ ತಟಸ್ಥ ಗುಂಪಿನ ನಾಯಕರು, ಹೈಕಮಾಂಡ್ ಎಲ್ಲವನ್ನು ಗಮನಿಸುತ್ತಿದೆ. ಉಚ್ಚಾಟನೆ ಮರುಪರಿಶೀಲನೆ ಸೇರಿದಂತೆ ಪ್ರತಿಯೊಂದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿರುವ ವಿಚಾರ ಎನ್ನುತ್ತಿದ್ದಾರೆ. ಇದೆಲ್ಲನೂ ಕೂಡ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ. ಅವರು ಈ ಆ್ಯಕ್ಷನ್ ಎಲ್ಲ ಆದಮೇಲೆ ಕೇಂದ್ರದ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. ನೋಡೋಣ, ನನಗೆ ಇನ್ನೂ ಗೊತ್ತಿಲ್ಲ ಸಭೆ ಮಾಡ್ತಾ ಇರೋದ್ರ ಬಗ್ಗೆ, ನನಗೇನು ಮಾಹಿತಿ ಬಂದಿಲ್ಲ. ನೋಡೋಣ. ನೋಡಿ, ಅದರ ಬಗ್ಗೆ ಪಾರ್ಟಿ ನಿರ್ಧಾರ ಮಾಡಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರದಂತ ನಾವೆಲ್ಲರೂ ಕೂಡ ಕೆಲಸ ಅದರ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾತಾಡ್ತಾರೆ. ಇಡೀ ದೇಶದ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಪ್ರಕಾರವಾಗಿ ಕಾರ್ಯಕರ್ತರಾಗಿರುವಂಥ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ.
ಒಂದು ವೇಳೆ ಬಿಜೆಪಿಯ ವರಿಷ್ಠ ನಾಯಕರು ಈಗಲೇ ತಮ್ಮನ್ನು ಮತ್ತೆ ಪಕ್ಷದೊಳಗೆ ಸೇರಿಸದೇ ಇದ್ದರೆ ಮತ್ತೇನು ಮಾಡಬೇಕು ಎಂಬ ಬಗ್ಗೆಯೂ ಯತ್ನಾಳ್ ಯೋಚಿಸಿದಂತಿದೆ. ಹಿಂದಿನ 2 ಅವಧಿಯಲ್ಲಿ ಉಚ್ಚಾಟನೆ ಮಾಡಿದಾಗ ಯತ್ನಾಳ್ ತಮ್ಮ ಕ್ಷೇತ್ರದ ನಾಯಕರ ಮೇಲೆ ಮಾತ್ರ ಸ್ವಲ್ಪ ಹಿಡಿತ ಹೊಂದಿದ್ರು. ಆದ್ರೀಗ ಅವರು ರಾಜ್ಯ ಮಟ್ಟದಲ್ಲಿ ತಮ್ಮದೇ ವರ್ಚಸ್ಸು ಬೆಳೆಸಿಕೊಂಡಿದ್ದಾರೆ. ಅಲ್ಲದೆ ಹಿಂದುತ್ವದ ಪ್ರಬಲ ಪ್ರತಿಪಾದನೆಯಿಂದ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವ ಹೆಚ್ಚಿದೆ. ಜೊತೆಗೆ ಪಂಚಮಸಾಲಿ ಲಿಂಗಾಯತರ ಮೀಸಲಾತಿ ಹೋರಾಟದಲ್ಲಿ ನಿರ್ಭೀತಿಯಿಂದ ಭಾಗಿಯಾಗಿ ಎಲ್ಲಾ ಪಕ್ಷಗಳ ನಾಯಕರ ವಿರುದ್ಧವೂ ಮಾತಾಡ್ತಾ ಇದ್ದಿದ್ದರಿಂದ ಪಂಚಮಸಾಲಿ ಸಮುದಾಯದ ಬೆಂಬಲವನ್ನು ತಮ್ಮ ಬೆನ್ನಿಗೆ ಕಟ್ಟಿಕೊಂಡಿದ್ದಾರೆ. ಹೀಗಾಗಿಯೇ ಮುಂದೇನು ಎಂಬ ಬಗ್ಗೆಯೂ ಯತ್ನಾಳ್ ಯೋಚನೆ ಮಾಡುತ್ತಿದ್ದಾರೆ. ಉಚ್ಚಾಟನೆಯನ್ನು ಹಿಂಪಡೆಯದಿದ್ದರೆ ಶಾಸಕರಾಗಿದ್ದುಕೊಂಡೇ ಪರ್ಯಾಯ ಪಾಲಿಟಿಕ್ಸ್ ಮಾಡಲು ಯತ್ನಾಳ್ ಮುಂದಾಗಬಹುದು. ಹಿಂದುತ್ವವನ್ನೇ ಅಸ್ತ್ರ ಮಾಡಿಕೊಂಡು ಹೋರಾಟ ಮಾಡುತ್ತಾ ಸಾಗಬಹುದು. ಇದರ ಮೂಲಕ ಬಿಜೆಪಿಯ ಕೆಲ ನಾಯಕರು ಸೇರಿದಂತೆ ಹಿಂದುತ್ವದ ಧ್ವನಿಯನ್ನ ಅಡಗಿಸುತ್ತಿದ್ದಾರೆಂಬ ಸಿಂಪಥಿಯನ್ನೇ ಅಸ್ತ್ರ ಮಾಡಿಕೊಳ್ಳಬಹುದು. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಬಲ ನಾಯಕನಾಗಿ ಬೆಳೆಯಲು ಪ್ರಯತ್ನ ಮುಂದುವರೆಸಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಹೊಸ ಶಕ್ತಿ ತುಂಬಬಹುದು. ಇದೇ ವೇಳೆ ದೆಹಲಿಯ ತಮ್ಮ ಸೂತ್ರಧಾರರ ಸೂಚನೆಯಂತೆ ಪಕ್ಷದ ವರಿಷ್ಠರ ನಾಯಕರ ಬಗ್ಗೆ ಮೌನ ತಾಳಬಹುದು. ಈ ಮೂಲಕ ದೆಹಲಿಯ ವರಿಷ್ಠರ ವಿಶ್ವಾಸ ಗಳಿಸುವ ಪ್ರಯತ್ನ ನಡೆಸಬಹುದು ಎಂಬ ಚರ್ಚೆಗಳು ರೆಬೆಲ್ ಬಣದಲ್ಲಿ ನಡೆಯುತ್ತಿದೆ. ಇದರ ನಡುವೆಯೇ ಕಾಂಗ್ರೆಸ್ನ ಕೆಲ ನಾಯಕರು ಮಾತ್ರ ಯತ್ನಾಳ್ ಒಂದು ವೇಳೆ ಕಾಂಗ್ರೆಸ್ ಬರೋದಿದ್ರೆ ಸ್ವಾಗತ, ಹೈಕಮಾಂಡ್ ಒಪ್ಪಿದ್ರೆ ಕರ್ಕೊಂಡು ಬರ್ತೀವಿ ಎಂದು ಸಿಕ್ಕಿದ್ದೇ ಚಾನ್ಸ್ ಎಂಬ ರೀತಿಯಲ್ಲಿ ಮಾತಾಡುತ್ತಿದ್ದಾರೆ. ಅವ್ರ ಪಕ್ಷದ ವಿಷಯ, ನಾನು ಕಾಂಗ್ರೆಸ್, ಅವ್ರ ಬಿಜೆಪಿ, ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನೇ ಯಾಕೆ ಮಾತಾಡಕ್ಕೆ ಹೋಗಬೇಕು? ಹಾಂ, ಶೂರ್, 100%. ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು? ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಆದ್ರೆ ನಾವು ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ. ಬಂದರೆ ನಾವು ಸ್ವಾಗತ ಮಾಡೋಣ. ಯಾರೇ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಅನುಸರಿಸಿ ಬಂದರೆ ವೆಲ್ಕಮ್, ಅದರಿಂದ ಬರಲಿ. ಇದರ ನಡುವೆಯೇ ಯತ್ನಾಳ್ ಉಚ್ಚಾಟನೆ ಹಿಂದೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಕೈವಾಡವಿದೆ ಎಂಬ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತಿದೆ. ವಿಜಯಪುರದಲ್ಲಿ ಬಿಜೆಪಿಯ ವಿವಿಧ ಹುದ್ದೆಗಳಲ್ಲಿದ್ದ 174ಕ್ಕೂ ಅಧಿಕ ಪದಾಧಿಕಾರಿಗಳು ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ವಿಶೇಷವಾಗಿ ಪಂಚಮಸಾಲಿ ಸಮುದಾಯದ ಪ್ರಭಾವ ಇರುವ ಜಿಲ್ಲೆಗಳಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಯಾರಂತ ನಾನು ಅವ್ರ ಹೆಸರನ್ನು ಹೇಳಿ ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೋಬೇಕು, ನನ್ನ ನಾಲಿಗೆ ಕೂಲಸ್ ಮಾಡ್ಕೋಬೇಕು? ಅದು ಜಗತ್ ಜಾಹೀರಾಗ್ಬಿಟ್ಟೈತಿ, ಯಾರಂತೇಳಿ ಪ್ರತಿ ಹಳ್ಳಿ ಹಿಡ್ಕೊಂಡು ದಿಲ್ಲಿವರೆಗೆ ಗೊತ್ತೈತಿ. ಪಂಚಮಸಾಲಿ ಸಮಾಜ ನಾಯಕರನ್ನ ಯಾರು ಬಿ ಜೆ ಪಿ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಯಾರು ಟಾರ್ಗೆಟ್ ಮಾಡ್ಕೊಂಡು ಎಲ್ಲ ಗೊತ್ತೈತಿ. ಅದೇನು ಗೊತ್ತಿಲ್ಲರಿ, ಅದು ಅಲ್ಲಲ್ಲ, ಯಾರೇ ಗೊತ್ತು, ನೀವು ತಿಳ್ಕೊಳ್ರಿ ಅಷ್ಟೇ, ನಾನೇ ಯಾಕೆ ಹೇಳಕ್ಕೆ ಹೋಗಲಿ. ನೋಡಿ, ನಾನು ಹೇಳ್ತೇನಲ್ರಿ, ಬಸವನಗೌಡ ಪಾಟೀಲ್ ಅವರು ತಮ್ಮ ಮುಂದಿನ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು, ದೇಶದ ರಕ್ಷಣೆ ಕುರಿತು, ಕೃಷ್ಣಾ ನದಿ ನೀರಾವರಿ ಕುರಿತು, ನಮ್ಮ ಸಮುದಾಯದ ಲಿಂಗಾಯತ, ಒಟ್ಟಾರೆ ಎಲ್ಲ ಲಿಂಗಾಯತ ಒಳಪಂಗ ರಾಜಕೀಯ ಪ್ರಯತ್ನ ಕುರಿತು, ಸಾಮಾಜಿಕವಾಗಿ ರಾಜಕೀಯವಾಗಿ ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ಆ ತೀರ್ಮಾನಕ್ಕೆ ಇಡೀ ನಮ್ಮ ಸಮಾಜ ಬದಲು. ಈ ಮಧ್ಯೆ ಹೈಕಮಾಂಡ್ ನೋಟಿಸ್ಗೆ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉತ್ತರ ಬರೆದಿದ್ದಾರೆ. ನಾವೆಲ್ಲೂ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿಲ್ಲ, ನನ್ನ ಮೇಲಿನ ಆರೋಪಗಳು ಆಧಾರರಹಿತ, ದಾರಿ ತಪ್ಪಿಸುವ ಪ್ರಯತ್ನ ಎಂದು ವಿವರಣೆ ನೀಡಿದ್ದಾರೆ. ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷದ ಯಾವ ನಾಯಕರ ವಿರುದ್ಧವೂ ಮಾತಾಡಿಲ್ಲ ಎಂದು ಪತ್ರ ಬರೆದಿದ್ದಾರೆ. ಹಾಗಿದ್ದರೂ ಅವರ ವಿರುದ್ಧ ಇನ್ನೊಂದು ವಾರದಲ್ಲಿ ಪಕ್ಷ ಕ್ರಮ ಕೈಗೊಳ್ಳಬಹುದು ಎಂದು ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಪಕ್ಷದವರ ಅಥವಾ ನಡವಳಿಕೆಯನ್ನು ವಿರೋಧಿಸೋದಕ್ಕಿಂತ ನಮ್ಮ ಪಕ್ಷವನ್ನೇ ವಿರೋಧಿಸ್ತಿದ್ರು ಅವರು. ಇದು ಅವರಿಗೆ ಇದು ಮುಳುವಾಯಿತು. ನನಗನ್ನಿಸ್ತದೆ ಇದು ಬೇರೆಯವರಿಗೂ ಎಚ್ಚರಿಕೆ ಗಂಟೆ. ನೆಕ್ಸ್ಟ್ ವೀಕೆಟ್ ಅವ್ರವೇ. ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಇಲ್ಲ. ಅವರು ವಿಧಾನ ಪರಿಷತ್ನ ಸಭಾನಾಯಕರಷ್ಟೇ. ನಮ್ಮ ಉಚ್ಚಾಟನೆ ಮಾಡೋ ವೇದಿಕೆನೇ ಬೇರೆ ಇದೆ, ಮಾಡಿದಾಗ ವಿಚಾರ. ಒಂದು ಕಡೆ ಉಚ್ಚಾಟನೆ, ಇನ್ನೊಂದು ಕಡೆ ಪರಿಶೀಲನಾ ಅರ್ಜಿ, ಮತ್ತೊಂದು ಕಡೆ ಪಂಚಮಸಾಲಿ ಸಮುದಾಯದ ಡೆಡ್ಲೈನ್. ಸಂಕ್ರಾಂತಿಯ ನಂತರ ಸರ್ಕಾರದಲ್ಲಿ ಕ್ರಾಂತಿಯಾಗುತ್ತೆ ಎಂದು ಭವಿಷ್ಯ ನುಡಿಯುತ್ತಿದ್ದ ಕಮಲ ನಾಯಕರ ಮನೆಯಲ್ಲಿ ಈಗ ಯುಗಾದಿ ಹೊತ್ತಿಗೆ ಕಸಿವಿಸಿ ಜಾಸ್ತಿಯಾಗಿದೆ. ಹೊಸ ವರ್ಷದಲ್ಲಿ ಬಿಜೆಪಿಯ ಗೊಂದಲಗಳಿಗೆ ಪರಿಹಾರ ಸಿಗುತ್ತಾ ಅಥವಾ ಇದು ಮತ್ತಷ್ಟು ಉಲ್ಬಣಿಸುತ್ತಾ ಎನ್ನುವುದನ್ನು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರೆಬೆಲ್ ನಾಯಕರ ಕಡೆಯಿಂದ ಒಂದು ಮರುಪರಿಶೀಲನಾ ಅರ್ಜಿ ರೆಡಿ ಆಗ್ತಾ ಇದೆ. ಅದು ನಿಜಕ್ಕೂ ಮರುಪರಿಶೀಲನೆ ಆಗುತ್ತಾ ಇಲ್ಲ ಸದ್ಯಕ್ಕೆ ಅದನ್ನು ಮುಂದೆ ವಿಲೇವಾರಿ ಮಾಡೋಣ ಅಂತೇಳಿ ಪಕ್ಕಕ್ಕೆ ಇಡ್ತಾರಾ ಅಂತೇಳಿ ನೋಡಬೇಕಾಗಿದೆ. ಗುರಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು.
ತಾವೇನಾಗಬೇಕು, ಏನು ಮಾಡಬೇಕು, ಯಾವ ರೀತಿಯಲ್ಲಿ ಅಧಿಕಾರವನ್ನು ಪಡಿಬೇಕು, ಅದಕ್ಕೆ ಏನನ್ನು ಸಾಧಿಸಬೇಕು, ಇವು ಸದ್ಯಕ್ಕೆ ಅವರ ಮುಂದಿರುವಂತಹ 1 ಪಾಯಿಂಟ್ ಅಜೆಂಡಾ. ಸಹಕಾರ ಸೀಟು RAC ಆಗಿದೆಯಂತೆ. ಯಾಕೆಂದರೆ ಅವರೇ ಹೇಳ್ಕೊಂಡಿದ್ದಾರೆ, ನನ್ನ ಸೀಟು ರೈಲ್ಗಳಲ್ಲಿ ಸೀಟ್ನಲ್ಲಿ RAC ಆದಂತೆ ನನ್ನ ಸೀಟು ಕೂಡ RAC ಆಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ರೈಲ್ನಲ್ಲಿ ಹೇಗೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಅನ್ನೋದು, ಅಂದರೆ ಪ್ರಯಾಣಿಸಬಹುದು, ಪ್ರಯಾಣಕ್ಕೆ ಅವಕಾಶ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಅಲ್ಲ, RAC ಆಗಿದೆ. ದೆಹಲಿ ಪ್ರವಾಸದ ವೇಳೆಯೇ ಸಾಹುಕಾರ್ಗೆ ಸೀಟ್ ಫಿಕ್ಸ್ ಆಗಿದೆಯಾ? ಹಾಗಾದರೆ ಅವ್ರು ದೆಹಲಿಗೆ ಹೋಗಿ ಬಂದಿದ್ದಾರೆ, ಅದಾದ ನಂತರ ಹೇಳಿದ್ದಾರೆ ನಂದು RAC ಆಗಿದೆ ಅಂತಿದ್ದಾರೆ. ಅಂದರೆ ಫಿಕ್ಸ್ ಆಗಿದೆಯಾ, ಯಾವ ಸ್ವರೂಪದಲ್ಲಿ ಆಗಿದೆ, ಅವ್ರಿಗಿರುವಂಥ ವಿಶ್ವಾಸ ಏನು ಅನ್ನುವಂತಹ ಕುತೂಹಲವೂ ಕೂಡ ಮೂಡಿಸಿದೆ. ದೆಹಲಿ ಪ್ರವಾಸ ಮುಗಿಸಿ ಬಂದು ಬಹಳ ವಿಶ್ವಾಸದಲ್ಲಿ ಜಾರಕಿಹೊಳಿಯವರು ಮಾತನಾಡ್ತಾ ಇದ್ದಾರೆ, ಭಾಳ ಆರಾಮಾಗಿದ್ದಾರೆ, ಭಾಳ ವಿಶ್ವಾಸದಲ್ಲಿ ಅವರು ಮಾತನಾಡ್ತಿದ್ದಾರೆ. ಮತ್ತು ನನ್ನದೇನಿದ್ರು ಕೂಡ ಕಾಂಗ್ರೆಸ್ನ ಮೂಲಕವಾಗಿಯೇ ಪ್ರಯಾಣ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಮೂಲಕ ಒಂದೊಂದು ಮಾತುಗಳಲ್ಲೂ ಕೂಡ ಹೊಸ ಹೊಸ ಸಂದೇಶಗಳನ್ನು ರವಾನಿಸುವಂತಹ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿಯವರು ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು, ಪಕ್ಷದ ಅಧ್ಯಕ್ಷ ಆಗಬೇಕು, ಅಂದರೆ ಮುಖ್ಯಮಂತ್ರಿಯಾಗಿಯೇ ಡೈರೆಕ್ಟಾಗಿ ಬಂದು ಮುಖ್ಯಮಂತ್ರಿ ಆಗೋದಲ್ಲ, ಅಂದರೆ ಸಿದ್ದರಾಮಯ್ಯನವರ ರೀತಿಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋಂಥ ಧಾಟಿಯಲ್ಲಿ ಅವರು ಮಾತನಾಡ್ತಾ ಇಲ್ಲ, ಬದಲಿಗೆ ನಾನು ಅಧ್ಯಕ್ಷನಾಗಿ ನಂತರ ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವರು ಕುಳಿತಂಗೆ ಕಾಣ್ತಾ ಇದೆ. KPCC ಪಟ್ಟದ ಮೇಲೆ ಕಣ್ಣು, CM ಕುರ್ಚಿಯ ಟಾರ್ಗೆಟ್. ಈಗ ಸದ್ಯಕ್ಕೆ ಅವ್ರು ಕಣ್ಣಿಟ್ಟಿರುವಂಥದ್ದು KPCC ಕುರ್ಚಿಯ ಮೇಲೆ, ಅದು CM ಕುರ್ಚಿಗೆ ಕೀಲಿಕೈ ಅಂತೇಳಿ ಅವರು ಅಂದ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಆ ಕೀಲಿಕೈಯನ್ನು ಮೊದಲಿಗೆ ತೆಗೆದುಕೊಳ್ಬೇಕು, ನಂತರ CM ಕುರ್ಚಿಗೆ ತಲುಪಬೇಕು, ಈ ಗುರಿಯನ್ನು ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರವಾಗಿ KPCC ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ, CM ಕುರ್ಚಿಯನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. JDS ನಾಯಕರ ಭೇಟಿಯ ಬಗ್ಗೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದಿಷ್ಟು ಸ್ಪಷ್ಟನೆಯನ್ನು ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಯಾಕೆ ನಾನು JDS ನಾಯಕರನ್ನ ಭೇಟಿಯಾಗಿದ್ದೀನಿ ಅನ್ನೋಂಥದ್ರ ಬಗ್ಗೆ, ಮತ್ತು HD ದೇವೇಗೌಡರನ್ನ ಭೇಟಿಯಾಗಿದ್ದಕ್ಕೆ GT ದೇವೇಗೌಡರು ಈ ಕಡೆ ಹೇಳ್ತಾ ಇದ್ದಾರಲ್ಲ, ಅವರು ಮೋಸ್ಟ್ಲಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮವರ ಸಹಕಾರ ಕೇಳಿರ್ಬೋದು, ಅದು ಯಾವ ಲಾಜಿಕ್ ಅನ್ನುವಂಥದ್ದು GT ದೇವೇಗೌಡರಿಗೆ ಗೊತ್ತಿರುವಂಥ ವಿಚಾರ. ಆದರೆ ನಮ್ಮ ಸಹಕಾರ ಕೇಳಿರ್ಬೋದು ಅನ್ನುವಂಥ ಮಾತುಗಳನ್ನು ರಾಜಕೀಯದಲ್ಲಿ ಏನು ಬೇಕಿದ್ರೂ ಸ್ಟೇಟ್ಮೆಂಟ್ಗಳನ್ನು ಮಾಡ್ಬೋದು ಅನ್ನೋಂಥ ದಾಟಿಯಲ್ಲಿ ಅವರು ಮಾತನಾಡಿದ್ರಲ್ಲ, ಅದಕ್ಕೆ ನಾನು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಆಗಬೇಕು, CM ಆಗಬೇಕು ಅನ್ನುವಂಥ ಉತ್ತರವನ್ನು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಆಗಬೇಕು, CM ಆಗಬೇಕು ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇಲ್ಲೇ ಕಾಯ್ತೇನೆ, ಎಲ್ಲೂ ಹೋಗಲ್ಲ ಅಂತ. ನಾನು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ನಾನು ಇಲ್ಲೇ ಕಾಯ್ತೇನೆ, ಎಲ್ಲೂ ಹೋಗೋದಿಲ್ಲ. ಸದ್ಯಕ್ಕೆ ನಮ್ಮ ಬಸ್ಸು ಫುಲ್ ಆಗಿದೆ, ಇಲ್ಲಿ ಬೇಕಷ್ಟು ಜನ ಇದ್ದಾರೆ, ನಾನು ವೇಟಿಂಗ್ ಲಿಸ್ಟ್ನಲ್ಲಿದ್ದೇನೆ. ಸದ್ಯ RACಯಲ್ಲಿ ಇದ್ದೀವಿ ನಾವೆಲ್ಲರೂ ಕೂಡ, ಕಂಪ್ಲೀಟಾಗಿ ಇನ್ನು ಪ್ರಯಾಣಕ್ಕೆ ಬೇಕಾಗಿರುವಂಥದ್ದು ಕನ್ಫರ್ಮ್ ಆಗಿಲ್ಲ, RAC ಅಂತೂ ಆಗಿದೆ. ಸೊ ನಮ್ಮ ಬಸ್ ತುಂಬಿದೆ, JDSನವರ ಸಹಾಯ ಯಾಕೆ ಬೇಕು, ನಮಗೆ JDSನ ಸಹಾಯ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ನಾನು ಎಲ್ಲಿಗೆ ಹೋಗೋದಾದರೂ ಕೂಡ ಮುಚ್ಚುಮರೆ ಮಾಡಿಲ್ಲ, ಅಂದರೆ ನಾನು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾದಾಗ ಕದ್ದು ಮುಚ್ಚಿ ಹೋಗಿಲ್ಲ, ಅಥವಾ ದೇವೇಗೌಡರನ್ನ ಭೇಟಿಯಾಗೋದಕ್ಕೆ ಕದ್ದು ಮುಚ್ಚಿ ಹೋಗಿಲ್ಲ. ಫೋಟೋಗ್ರಾಫ್ಗಳು ಎಲ್ಲವೂ ಕೂಡ ಹೊರಬಂದಿದ್ದಾವೆ. ಯಾರ್ದೋ ಹೋಗಿ ಯಾರನ್ನೋ ಮಾತನಾಡಿಸೋದಿದ್ರೆ ಅಂಥವೆಲ್ಲವೂ ಕೂಡ ಬರೋದಕ್ಕೆ ಸಾಧ್ಯನಾ ಅಂತೇಳಿ ನಾನು ಎಲ್ಲಿಗೆ ಹೋಗೋದಾದರೂ ಕೂಡ ಮುಚ್ಚುಮರೆ ಮಾಡಿಲ್ಲ. ಶಾಸಕರ ಬೆಂಬಲ ಕೋರಲು ಹೋಗಿ ಫೋಟೋ ಹೊಡೆಸ್ಕೊಳ್ಬೇಕಾ ಅಂತೇಳಿ, ಅಂದರೆ ಒಂದು ವೇಳೆ ನಿಜಕ್ಕೂ JDSನ ಶಾಸಕರ ಬೆಂಬಲ ಕೇಳೋದಕ್ಕೇ ಅವ್ರ ಹತ್ರ ಹೋಗೋದಿದ್ರೆ ಆಗ ಫೋಟೋ ಹೊಡೆಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಯಾಕಂದರೆ ಯಾವುದೇ ಆಪರೇಷನ್ಗಳು, ಯಾವುದೇ ಸರ್ಕಾರಗಳಲ್ಲಿ ಯಾವುದೇ ಆಪರೇಷನ್ಗಳು ನಡೆಯುವಂಥದ್ದು ಭಾಳ ಸೀಕ್ರೆಟ್ ಆಗಿ ಅಂತಿಮ ರಿಸಲ್ಟ್ ಬರೋ ತನಕ ಅದನ್ನು ತೆರೆಮರೆಯಲ್ಲಿ ನಡೆಸ್ತಾ ಇರ್ತಾರೆ. ಅದು ಬಿಟ್ಟು ಫೋಟೋ ಹೊಡೆಸ್ಕೊಂಡು ನಂತರ ಹೋಗಿ ಅವರ ಸಹಾಯ ಕೇಳುವಂಥದ್ದು, ಈ ರೀತಿಯಾದಂಥದ್ದು ಏನಾದರೂ ಇದೆಯಾ ಅಂತೇಳಿ. ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿನ ಊಟದ ದೃಶ್ಯ ನಮ್ದಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅದನ್ನು ಭಾಳ ತಮಾಷೆಯಾಗಿ ಅವರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. GT ದೇವೇಗೌಡರು ಹೇಳಿರ್ತಕ್ಕಂತಹ ಮಾತುಗಳಿಗೆ ತಲೆ ಮೇಲೆ ಮುಸುಕು ಹಾಕ್ಕೊಂಡು ಊಟ ಮಾಡಿದ ಹಾಗೆ ನಾನು ಎಲ್ಲೂ ಕೂಡ ಹೋಗಿಲ್ಲ, ಅಂದರೆ ನಾನು ಕದ್ದು ಮುಚ್ಚಿ ಎಲ್ಲೂ ಹೋಗಿಲ್ಲ ಅಂಥೇಳಿ. ನನ್ನ ವೇಷಮರ್ಸಿ ಆಗಲಿ ಅಥವಾ ಕದ್ದು ಮುಚ್ಚಿಯಾಗಲಿ ಎಲ್ಲೂ ಹೋಗಿಲ್ಲ, ನಾನು ಏನೇ ಹೋದರೂ ಕೂಡ ಆರಾಮಾಗಿ ಹೋಗಿದ್ದೀನಿ, ನೇರವಾಗಿ ಹೋಗಿ ಅವ್ರನ್ನ ಭೇಟಿಯಾಗಿ ಬಂದಿದ್ದೀನಿ, ಕ್ಷೇತ್ರದ ಕೆಲಸಗಳಿಗೆ ಬೇಕಾಗಿ ಹೋಗಿದ್ದೀನಿ ಅನ್ನೋಂಥ ಧಾಟಿಯಲ್ಲಿ ಮಾತನಾಡಿದೆ. ಸತೀಶ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗ ಅದೀವಿ, ವೇಟಿಂಗ್ನಾಗ ಕಾಯ್ತಾ ಇದೀವಿ. ವೇಟಿಂಗ್ ಈಗ ರೈಲ್ವೆದಾಗ RAC ಅಂತ ಕೊಡ್ತಲ್ಲ, ಈಗೇನಾರ ಹಂಗೆ ಅದು RACಯಲ್ಲಿ ಇದೀವಿ, ಏನು ಹೇಳಿಕ್ ಬರೋಲ್ಲ. RACದಾಗ 140 ಮಂದಿ ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನು ಕೊಡ್ತಾರೆ, ಅವ್ರು 14 ಜನ ತೋದು ಹೆಂಗೆ ಏನು ಮಾಡಬೇಕು, ಅದು ಪ್ರಶ್ನೆ ಬರ್ತಲ್ಲ, ಅದು ಉದ್ಭವ ಆಗೋಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರು ಭವಿಷ್ಯ ಇಲ್ಲೇ ಇದೆ. ಭೂತಾಯಿನ ಮಗ ಈ ಪಿಕ್ಚರ್ ನೋಡಿದ್ರೆ ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ತಿಂತಾರೆ ಅವರು, ಒಂದೇ
ಹಿಂಗೆ ಮುಸುಕು ಹಾಕಿರ್ತಾರೆ. ಹಂಗೆ ನಾವು ಓಡಾಡ್ತೀವಿ ಡೆಲ್ಲಿಯಲ್ಲಿ ರಾತ್ರಿ ಎಲ್ಲ ಮುಸುಕು ಹಾಕಿ ಭೂತಾಯಿನ ಮಗ ಈ ಥರ ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ಫುಲ್ ಮೀಲ್ಸ್ ತಿಂತಾರೆ. ಅವ್ರು ಹಳೆ ಪಿಕ್ಚರ್ ನೋಡಿರ್ಬೇಕು ಭಾಳ ಜನ, ನಾವು ಭಾಳ ಸರಿ ನೋಡಿದ್ದೀನಿ ಅದನ್ನ. ಹೀಗೆ ತಾನು ಏನು ಮಾಡ್ತೀನಿ, ತನ್ನ ಗುರಿ ಏನು ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಇದರ ನಡುವೆನೇ ಭಾಳ ಮುಖ್ಯವಾಗಿ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ ಅಂತೇಳಿ ಮುಂದಿನ ವಾರ ಒಂದಿಷ್ಟು ಸಸ್ಪೆನ್ಸ್ಗಳು ಇದ್ದೇ ಇದ್ದಾವೆ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಯಾತ್ರೆ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈ ಚರ್ಚೆ ಶುರುವಾಗಿದೆ. ದೆಹಲಿ ಪ್ರವಾಸದ ಬಗ್ಗೆ ಸತೀಶ್ ಜಾರಕಿಹೊಳಿ ಹಾಗೂ MB ಪಾಟೀಲ್ರು ಜೊತೆ ಸೇರಿ ಚರ್ಚೆ ನಡೆಸಿದ್ದಾರೆ. ದೆಹಲಿ ಪ್ರವಾಸ ಬಳಿಕ ಕುತೂಹಲ ಮೂಡಿಸಿರುವಂಥದ್ದು CM ಆಪ್ತ ಸಚಿವರ ನಡುವೆ ನಡೆದಿರುವಂತಹ ಈ ಸಭೆ. ದೆಹಲಿ ಯಾತ್ರೆಯ ಬೆಳವಣಿಗೆಗಳ ಬಗ್ಗೆ CM ಆಪ್ತ ಸಚಿವರ ನಡುವೆ ಚರ್ಚೆಯಾಗಿರುವಂಥದ್ದು ಬಹಳ ಮುಖ್ಯ ಆಗಿದೆ. ಇನ್ನು ದೆಹಲಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ AICC ಅಧ್ಯಕ್ಷರ ನೇತೃತ್ವದಲ್ಲಿ PCC ಅಧ್ಯಕ್ಷರುಗಳ ಸಭೆ ನಡೀತಾ ಇದೆ. ಅಂದರೆ ಪ್ರದೇಶ್ ಕಾಂಗ್ರೆಸ್ ಕಮಿಟಿಗಳ ಅಧ್ಯಕ್ಷರ ಸಭೆ ನಡೀತಾ ಇದೆ. ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಗಳು ಸೇರಿದಂತೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಪಕ್ಷ ಬಲವರ್ಧನೆಯ ಬಗ್ಗೆ ದೆಹಲಿಯಲ್ಲಿ ಚರ್ಚೆ ನಡೆದಿದೆ. ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನುವಂತಹ ಒಂದು ಸಸ್ಪೆನ್ಸ್ ಇದ್ದೇ ಇದೆ. ದೆಹಲಿಯ ಸಭೆ ಬಳಿಕ ಮುಂದಿನ ವಾರ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಹಾಗೆ ಅವರು ಬಂದಾಗ ಹನಿ ಟ್ರ್ಯಾಪ್ ಯತ್ನದ ಹಿಂದೆ ಸ್ವಪಕ್ಷೀಯರ ಕೈವಾಡದ ಚರ್ಚೆ ಶುರುವಾಗುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆ, ನಿರೀಕ್ಷೆಗಳು ಇರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.